ಹಾಯ್ ಎವ್ರಿವನ್. ರಾಜಸ್ಥಾನದ ಲೇಕ್ ಸಿಟಿ, ಜಿಂಗ್ ಸಿಟಿ ಎಂದು ಪ್ರಸಿದ್ಧಿ ಪಡೆದ ಸುಂದರ ಸಿಟಿ ಉದಯಪುರ. ಈ ಉದಯಪುರದಲ್ಲಿ ನಾವು ನೋಡಬಹುದಾದಂತಹ ಸ್ಥಳಗಳ ಮಾಹಿತಿ ಇಲ್ಲಿದೆ ನೋಡಿ. ಇಲ್ಲಿ ನಾವು 2 ದಿನದಲ್ಲಿ ಏನೆಲ್ಲ ನೋಡ್ಬೋದು ಅಂತ ಈಗ ನೋಡೋಣ. ಉದಯಪುರದಲ್ಲಿ ಬಹಳ ಮುಖ್ಯವಾದ ಅಟ್ರಾಕ್ಷನ್ ಏನು ಅಂತ ಹೇಳಿದರೆ ಲೇಕ್ ಅಂದರೆ ಸರೋವರಗಳು, ಮತ್ತು ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಸಿಟಿ ಪ್ಯಾಲೇಸ್. ಸೊ ಮೊದಲಿಗೆ ಸಿಟಿ ಪ್ಯಾಲೇಸನ್ನು ವಿಸಿಟ್ ಮಾಡ್ಬೋದು. ಸೊ ಫಸ್ಟ್ ನೀವು ಸಿಟಿ ಪ್ಯಾಲೇಸ್ ವಿಸಿಟ್ ಮಾಡಿ. ಸಿಟಿ ಪ್ಯಾಲೇಸ್ ಟಿಕೆಟ್ ಬಂದು ₹400. ಸೊ ಇದನ್ನು ನೀವು ಟಿಕೆಟ್ ಕೌಂಟರ್ನಿಂದ ತಗೊಳ್ಬೇಕು. ಸೊ ಅಲ್ಲಿಂದ ಸಿಟಿ ಪ್ಯಾಲೇಸ್ನ ಎಂಟ್ರೆನ್ಸಿಗೆ ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗ್ಬೋದು. ಸೊ ಇಲ್ಲ ಅಂತ ಹೇಳಿದರೆ ಅದೊಂದು ಸ್ವಲ್ಪ ಅಪ್ ಅಂದರೆ ಸ್ವಲ್ಪ ಹಿಲ್ಲಲ್ಲಿದೆ, ಅದಕ್ಕೆ ನಿಮಗೆ ಬ್ಯಾಟ್ರಿ ಕಾರ್ಗಳ ವ್ಯವಸ್ಥೆ ಇದೆ. ಅದಕ್ಕೆ ನೀವು ₹50 ಕೊಟ್ಟರೆ ಆ ಬ್ಯಾಟ್ರಿ ಕಾರು ನಿಮ್ಮನ್ನು ಸಿಟಿ ಪ್ಯಾಲೇಸ್ನ ಎಂಟ್ರೆನ್ಸ್ ಹತ್ರ ಕರ್ಕೊಂಡೋಗಿ ಬಿಡುತ್ತೆ. ಸಿಟಿ ಪ್ಯಾಲೇಸ್ನ ಎಂಟ್ರೆನ್ಸಿಗೆ ಬಂದಾಗ ನಿಮಗೆ ಈ ಅರಮನೆಯ ಬಗ್ಗೆ ಪೂರ್ಣ ಮಾಹಿತಿ ಬೇಕಿದ್ರೆ ಗೈಡ್ಗಳಿದ್ದಾರೆ. ನೀವು ₹500 ಕೊಟ್ಟರೆ ಗೈಡ್ಗಳು ಸಿಗ್ತಾರೆ. ಬಹಳ ವಿಶಾಲವಾದ ಹಾಗೂ ಅದ್ಭುತವಾದ ಈ ಅರಮನೆಯ ಬಗ್ಗೆ ನೀವು ಫುಲ್ ಮಾಹಿತಿಯನ್ನು ಇವರಿಂದ ಪಡ್ಕೊಳ್ಬೋದು. ಸಾಧಾರಣ 400 ವರ್ಷಗಳ ಸುದೀರ್ಘ ಕಾಲ ಈ ಅರಮನೆಯನ್ನು ಕಟ್ಟಲಾಗಿದೆ. ರಾಣ ಉದಯ್ ಸಿಂಗನು ಈ ಅರಮನೆಯನ್ನು ಕಟ್ಟಿದ್ರು. ಅವನ ನಂತರ ಬಂದ ಅವರೆಲ್ಲರೂ ತಮ್ಮ ತಮ್ಮ ಒಂದು ಕೊಡುಗೆಯನ್ನು ಇದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ತಮ್ಮ ತಮ್ಮ ಯೋಚನೆಗಳ ಪ್ರಕಾರ ಒಂದೊಂದು ಸೆಕ್ಷನನ್ನು ಕಟ್ಟಿಕೊಂಡು ಹೋಗಿದ್ದಾರೆ. ಆದ್ದರಿಂದ ಈ ಅರಮನೆ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಬೇರೆ ಬೇರೆ ಥರದ ಒಂದು ಸ್ಟ್ರಕ್ಚರ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಹಳದಿ ಘಾಟ್ನ ಯುದ್ಧ ನಡೆಸಿ ಗೆದ್ದು ಬಂದಂತಹ ವೀರ ರಾಣಾ ಪ್ರತಾಪ್ ಸಿಂಗ್ನ ಅನೇಕ ವಸ್ತುಗಳು, ಅವನ ದಿರಿಸುಗಳು, ಖಡ್ಗಗಳು, ಯುದ್ಧ ಸಾಮಗ್ರಿಗಳು ಇರುವಂತಹ ಮ್ಯೂಸಿಯಂ ಇಲ್ಲಿಯ ಪ್ರಮುಖ ಆಕರ್ಷಣೆ. ಮುಖ್ಯವಾಗಿ ರಾಣಾ ಪ್ರತಾಪ್ನ ಪ್ರೀತಿಯ ಕುದುರೆ ಆನೆಯ ಸೊಂಡಿಲನ್ನು ತೊಡಿಸಿರುವಂತಹ ಚೇತಕ್ನ ಪ್ರತಿಕೃತಿ ಇದೆ. ಇದು ನಮ್ಮ ಮೈ ನವಿರೇಳಿಸುವಂತೆ ಮಾಡ್ತದೆ. ಪ್ರತಿಯೊಂದು ಕೋಣೆಯೂ ಒಂದೊಂದು ಕತೆ ಹೇಳ್ತದೆ. ಮೇವಾಡ ರಾಜಮನೆತನದ ವೈಭವ ನೋಡುವಾಗ ಅಬ್ಬಾ ಅಂತ ಅನಿಸದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮೇವಾಡ ಎಲ್ಲ ರಾಜರ ಫೋಟೋಗಳು ಹಾಗೂ ಅವರ ಆಡಳಿತ ಅವಧಿ ಬಗ್ಗೆ ವಿವರಣೆಗಳು ಕೂಡ ಇಲ್ಲಿದೆ. ಅರಮನೆಯ ಮೇಲ್ಭಾಗದಿಂದ ಒಂದು ಕಡೆ ಸುಂದರವಾದ ಪಿಚೋಲಾ ಲೇಕಿನ ಒಂದು ಅದ್ಭುತವು ಕಂಡರೆ, ಇನ್ನೊಂದು ಕಡೆ ಉದಯಪುರದ ಸಿಟಿಯ ಒಂದು ಸುಂದರತೆಯನ್ನು ಕೂಡ ಕಾಣ್ಬೋದು. ಸೊ ಒಟ್ಟಾರೆಯಾಗಿ ಉದಯಪುರದ ಮಸ್ಟ್ ವಿಸಿಟ್ ಪ್ಲೇಸಲ್ಲಿ ಈ ಸಿಟಿ ಪ್ಯಾಲೇಸ್ ಖಂಡಿತ ನೀವು ಇಟ್ಕೊಳ್ಬೇಕು. ಸೊ ಲೇಕಿಗೆ ಹತ್ತಿರವಾಗಿ ಸುತ್ತಲೂ ಬೆಟ್ಟಗುಡ್ಡಗಳನ್ನು ಹೊಂದಿರುವಂತಹ ಒಂದು ಸುರಕ್ಷಿತ ತಾಣ ಈ ಸಿಟಿ ಪ್ಯಾಲೇಸ್. ಸೊ ಸಿಟಿ ಪ್ಯಾಲೇಸನ್ನು ನೀವು ನೋಡಿ ಆದಮೇಲೆ, ಸೊ ಈ ಸಿಟಿ ಪ್ಯಾಲೇಸ್ ನೋಡಬೇಕು ಅಂತ ಹೇಳಿದರೆ ನಿಮಗೆ ಸಾಧಾರಣ 1-2 ಗಂಟೆ ಖಂಡಿತ ಬೇಕು, ಅಷ್ಟು ವಿಶಾಲವಾಗಿದೆ. ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಬಂದು ಅಲ್ಲೇ ಪಕ್ಕದಲ್ಲಿರುವಂತಹ ಪಿಚೋಲಾ ಲೇಕಿಗೆ ಬಂದು ಅಲ್ಲಿ ಒಂದು ಬೋಟಿಂಗನ್ನು ಮಾಡ್ಬೋದು. ಈ ಬೋಟಿಂಗಿಗೆ ₹600 ನೀವು ಪೇ ಮಾಡಬೇಕಾಗತ್ತೆ. ಆದರೆ ಉದಯಪುರದ ಒಂದು ನಿಜವಾದ ಸುಂದರತೆಯನ್ನು ನಾವು ಕಾಣಬೇಕಾದ್ರೆ ಈ ಬೋಟಿಂಗ್ ಮೂಲಕ ನಾವು ಕಾಣ್ಬೋದು. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಏನು ಅಂತ ಹೇಳಿದರೆ ಬೆಳಿಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೆ ಈ ಬೋಟ್ ರೈಡಿಗೆ ₹600. ಆದರೆ ಅದರ ನಂತರ ₹800. ಯಾಕಂತ ಹೇಳಿದರೆ ಸಂಜೆಯ ಆ ಸನ್ಸೆಟ್ ಆಗಿರ್ಬೋದು, ಅದರ ನಂತರದ ಆ ಲೈಟಿಂಗ್ಸ್ ಆಗಿರ್ಬೋದು, ಇದೆಲ್ಲವೂ ಈ ಲೇಕನ್ನು ಇನ್ನೂ ಅದ್ಭುತವಾಗಿ ಕಾಣುವಂತೆ ಮಾಡ್ತದೆ. ಹಾಗೆ ಆ ಕಾರಣದಿಂದಾಗಿರ್ಬೋದು. ಸೊ ಈ ಬೋಟ್ನಲ್ಲಿ ಹೋಗುವಾಗ ಸಿಟಿ ಪ್ಯಾಲೇಸ್ನ ಆ ವಿಶಾಲತೆ ಹಾಗೂ ಅದರ ಸುಂದರತೆ ಅದನ್ನು ನಾವು ಕಾಣ್ಬೋದು. ಹೋಟೆಲ್ ಲೀಲಾ ಪ್ಯಾಲೇಸ್ ಕಾಣ್ಬೋದು. ನೀರಿನ ಮಧ್ಯೆ ಇರುವಂತಹ ಹೋಟೆಲ್ ತಾಜನ್ನು ನೋಡ್ಬೋದು. ಅದೇ ರೀತಿ ನೀರಿನ ಮಧ್ಯೆ ಇರುವಂತಹ ಜಗಮಂದಿರಕ್ಕೆ ಕೂಡ ನಾವು ಭೇಟಿ ನೀಡ್ಬೋದು. ಅಲ್ಲೊಂದು ಗಾರ್ಡನ್ ಇದೆ, ಕೆಫೆಗಳಿದೆ. ಇಲ್ಲಿ ಸೆಲೆಬ್ರಿಟಿ ವೆಡ್ಡಿಂಗ್ಗಳು, ಡೆಸ್ಟಿನೇಷನ್ ವೆಡ್ಡಿಂಗ್ಗಳು, ಪಾರ್ಟಿಗಳು ಆಗುತ್ತೆ. ಸೊ ಅದನ್ನೆಲ್ಲ ನೋಡಿ ಬೋಟ್ ರೈಡನ್ನು ಮುಗಿಸಿ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿರುವ ಜಗದೀಶ್ ಮಂದಿರಕ್ಕೆ ಭೇಟಿ ನೀಡಬಹುದು. ಇದು ವಿಷ್ಣುವಿನ ಒಂದು ದೇವಸ್ಥಾನ. ಈ ದೇವಸ್ಥಾನ ಬಹಳ ಸುಂದರವಾಗಿದೆ. ನಂತರ ದೇವರಿಗೆ ಭಕ್ತಿ ಪೂರ್ವಕವಾಗಿ ನಮಿಸಿ ಬಂದು ಫತೇ ಸಾಗರ್ ಕಡೆ, ಲೇಕ್ ಕಡೆ ನಾವು ಹೋಗ್ಬೋದು. ಸೊ ಗಾಡಿಯಲ್ಲಿಯೇ ಈ ಫತೇ ಸಾಗರ್ ಲೇಕಿಗೆ ಒಂದು ಸುತ್ತು ಬರ್ಬೋದು. ಸೊ ಬಹಳ
ಸುಂದರವಾಗಿ ಕಾಣುತ್ತೆ. ನೀವಲ್ಲೇ ನಿಂತು ಒಂದು ಫೋಟೋ ಕ್ಲಿಕ್ಕಿಸ್ಕೊಳ್ಬೋದು. ಅಥವಾ ನಿಮಗೆ ಸ್ಪೀಡ್ ಬೋಟ್ ಬೇಕು ಅಥವಾ ಬೋಟಿಂಗ್ ಬೇಕು ಅಂತ ಹೇಳಿದರೆ ಅದರ ಫೆಸಿಲಿಟಿ ಕೂಡ ಇಲ್ಲಿದೆ. ಬೋಟಿಂಗಲ್ಲಿ ನೀರಿನ ಮಧ್ಯೆ ಇರುವ ನೆಹರು ಗಾರ್ಡನನ್ನು ವಿಸಿಟ್ ಮಾಡಿ ಬರ್ಬೋದು. ಮತ್ತೆ ಬಂದು ಸ್ವಲ್ಪ ಹೊತ್ತು ಪಿಚೋಲ ಲೇಕಿನ ಇನ್ನೊಂದು ಭಾಗವನ್ನು ನೀವು ನೋಡ್ಬೋದು. ಹಾಗೂ ಅಲ್ಲಿ ಆರಾಮದಲ್ಲಿ ಸ್ವಲ್ಪ ಹೊತ್ತು ಕೂತು ಅದರ ಆ ಶಾಂತತೆಯನ್ನು ಎಂಜಾಯ್ ಮಾಡ್ಬೋದು. ನಂತರ ಸಹೇಲಿಯೋಂ ಕಿ ಬಾರಿ ಎನ್ನುವ ರಾಣಿಯರ ಗಾರ್ಡನ್ ನೋಡ್ಬೋದು. ಇದನ್ನು ವರ್ಷವಿಡೀ ಮಳೆಯನ್ನು ನೆನಪಿಸುವಂತೆ ಇದನ್ನು ಕಟ್ಟಲಾಗಿದೆ. ಇಲ್ಲಿ ಬೇರೆ ಬೇರೆ ಥರದ ಫೌಂಟನ್ಗಳು ವಿದ್ಯುತ್ ಶಕ್ತಿ ಅಂದರೆ ಎಲೆಕ್ಟ್ರಿಸಿಟಿಯ ಒಂದು ಉಪಯೋಗ ಇಲ್ಲದೆ ಮಾಡಿದ್ದಾರೆ. ಸೊ ಬೇರೆ ಬೇರೆ ಥರದ ಗಾರ್ಡನ್ಗಳಿದೆ, ವಿಶಾಲವಾಗಿದೆ, ಸುಂದರವಾಗಿದೆ. ಮಳೆಯ ಹನಿಯಂತೂ ನಮ್ಮನ್ನು ಯಾವ ಬಿಸಿಲಲ್ಲೂ ತಂಪಾಗುವಂತೆ ಮಾಡುತ್ತೆ. ಅದನ್ನು ನೋಡಿಕೊಂಡು ನಂತರ ಕರ್ಣಿ ಮಾತಾ ಮಂದಿರಕ್ಕೆ ಭೇಟಿ ನೀಡಿ. ಈ ಕರ್ಣಿ ಮಾತಾ ಮಂದಿರಕ್ಕೆ ನೀವು ಕೇಬಲ್ ಕಾರ್ ಮೂಲಕ ಹೋಗಬೇಕು. 113 ರೂಪಾಯಿ ಈ ಕೇಬಲ್ ಕಾರ್ ರೈಡಿಗಿರುತ್ತೆ. ಸೊ ಟಿಕೆಟ್ ಮಾಡಿಕೊಂಡು ಕೇಬಲ್ ಕಾರಲ್ಲಿ ಕೂತ್ಕೊಂಡು ಮೇಲೆ ಹೋಗ್ತಾ ಇದ್ದಾಗೆ ನಿಮಗೆ ಆ ಉದಯಪುರದ ಒಂದು ಸುಂದರ ಆ ಬ್ಯೂಟಿಯನ್ನು ನಾವು ಹೆಚ್ಚು ಕಾಣ್ತಾ ಹೋಗ್ತೀವಿ. ಸೊ ಮೇಲೆ ಹೋದ ಕೂಡಲೇ ನಿಮಗೆ ಪಿಚೋಲ ಲೇಕದ ಒಂದು ಬ್ಯೂಟಿಫುಲ್ ಲುಕ್ ಮೇಲಿಂದ ಕಾಣುತ್ತೆ. ಸೊ ಸನ್ಸೆಟ್ ನೋಡ್ಬೋದು. ಅದರ ನಂತರ ಒಂದೊಂದೇ ದೀಪಗಳು ಉರಿಯೋದು ಕಾಣುತ್ತೆ. ಆ ಲೇಕಿನ ಮಧ್ಯದಲ್ಲಿರುವ ಆ ಜಗಮಂದಿರ ಅಂತೂ ಬಹಳ ಸುಂದರವಾಗಿ ಕಾಣುತ್ತೆ. ಸೊ ನಾವು ಇನ್ನೊಂದು ಸೈಡಿಂದ ನೋಡಿದರೆ ಫುಲ್ ಉದಯಪುರದ ಸಿಟಿ ವ್ಯೂ ಅನ್ನು ಕೂಡ ಕಾಣ್ಬೋದು. ಸೊ ಆ ಲೈಟಿಂಗ್ ಜೊತೆ ನೋಡೋದು ಬಹಳ ಅದ್ಭುತವಾದ ಒಂದು ದೃಶ್ಯ. ಸೊ ನೀವು ಆ ಕತ್ತಲಾಗುವ ಮೊದಲೇ ಬಂದರೆ ಹಗಲಿನ ದೃಶ್ಯವು ನೋಡ್ಬೋದು, ಸನ್ಸೆಟ್ ನೋಡ್ಬೋದು, ನಂತರ ಆ ಲೈಟಿಂಗನ್ನು ಕೂಡ ನೋಡ್ಬೋದು. ಕರ್ಣಿ ಮಾತಾ ಮಂದಿರವನ್ನು ನೀವು ಈ ಸಮಯದಲ್ಲಿಯೇ ಹೋಗೋದು ಬಹಳ ಉತ್ತಮ ಅಂತ ನನ್ನ ಸಜೆಷನ್. ಸೊ ಎಲ್ಲ ನೋಡಿದ ಮೇಲೆ ನಂತರ ಇನ್ನೂ ಒಂದು 10 ಸ್ಟೆಪ್ ಮೇಲೆ ಹೋದರೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದಲ್ಲಿ ಕರ್ಣಿ ಮಾತನಿಗೆ ನಮಸ್ಕಾರ ಮಾಡಿ ದೇವಸ್ಥಾನದ ಬದಿಯಲ್ಲೇ ಸ್ವಲ್ಪ ಹೊತ್ತು ಕುಳಿತು ಅಲ್ಲಿಂದಲೂ ಕೆಳಗೆ ದೃಶ್ಯವನ್ನು, ಆ ಸುಂದರ ದೃಶ್ಯವನ್ನು ನೋಡಿ ಬರ್ಬೋದು. ಈ ದೇವಸ್ಥಾನ ಸ್ವಲ್ಪ ಒಂದು ಗುಡ್ಡದಲ್ಲಿರುವ ಕಾರಣ ಉದಯಪುರದ ಪೂರ್ಣ ದೃಶ್ಯ ನಮಗಲ್ಲಿಂದ ಕಾಣುತ್ತೆ. ಸೊ ಅಲ್ಲಿಂದ ನಂತರ ಕೆಳಗೆ ಬಂದರೆ ನಿಮ್ಮ ಡೇ 1 ಟ್ರಿಪ್ ಒಂದು ಬ್ಯೂಟಿಫುಲ್ ಮೆಮೊರಿಯೊಂದಿಗೆ ಮುಗಿಯುತ್ತೆ. ನೆಕ್ಸ್ಟ್ 2ನೇ ದಿವಸ ಬೆಳಿಗ್ಗೆ ಬೇಗ ಎದ್ದು 6 ಗಂಟೆಗೆ ಹೊರಟು ಒಂದು 15 ಕಿಲೋಮೀಟರ್ ದೂರ ಇರುವಂಥ ಬಾಹುಬಲಿ ಹಿಲ್ಸಿಗೆ ಹೋಗ್ಬೋದು. ಅಲ್ಲಿಂದ ಒಂದು 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿದರೆ ನೀವು ಸುಂದರ ದೃಶ್ಯವನ್ನು ಆಸ್ವಾದಿಸ್ಬೋದು. ಇನ್ನೂ ಸ್ವಲ್ಪ ಬೇಗ ಹೋದರೆ ಸನ್ರೈಸನ್ನು ಕೂಡ ನೋಡ್ಬೋದು. ಅಲ್ಲಿಂದ ಒಂದು 50 ಕಿಲೋಮೀಟರ್ ದೂರ ಇರುವ ನಾಥ್ವಾರಕ್ಕೆ ನಾವು ಹೋಗ್ಬೋದು. ಸೊ ಹೋಗ್ತಾ ಆನ್ ದ ವೇ ಏಕಲಿಂಗ ಟೆಂಪಲ್ ಇದೆ, ಸುಂದರವಾಗಿದೆ. ಅದರ ಆ ಬಿಲ್ಡಿಂಗ್ಗಳ ಸ್ಟ್ರಕ್ಚರ್ಗಳಾಗಿರ್ಬೋದು ತುಂಬ ಸುಂದರವಾಗಿದೆ. ಅದನ್ನು ನೋಡ್ಕೊಂಡು ನಂತರ ನಾಥದ್ವಾರದಲ್ಲಿ ವರ್ಲ್ಡ್ಸ್ ಟಾಲೆಸ್ಟ್ ಶಿವನ ಮೂರ್ತಿ ಇದೆ, ಅಲ್ಲಿಗೆ ಕೂಡ ಭೇಟಿ ನೀಡ್ಬೋದು. ಸೊ ಅಲ್ಲಿ ಅನೇಕ ಆ್ಯಕ್ಟಿವಿಟೀಸ್ಗಳಿರುತ್ತೆ. ಸೊ ನಿಮಗೆ ಜಿಪ್ ಲೈನ್ ಇದೆ, ಸ್ನೋ ವರ್ಲ್ಡ್ ಇದೆ, ಹೀಗೆ ಅನೇಕ ಆ್ಯಕ್ಟಿವಿಟಿಗಳಿದೆ. ನಿಮಗೆ ಬೇಕಿದ್ದರೆ ಇಡೀ ದಿವಸ ಅಲ್ಲಿ ಸ್ಪೆಂಡ್ ಮಾಡುವಷ್ಟು ಆ್ಯಕ್ಟಿವಿಟೀಸ್ ಇದೆ. ಸೊ ಅದನ್ನು ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಶಿವನ ಭುಜದ ತನಕ ನಮಗೆ ಹೋಗುವ ವ್ಯವಸ್ಥೆ ಇದೆ. ಸೊ ಅಲ್ಲಿ ಹೋಗಿ ಅಲ್ಲಿಂದ ಕೆಳಗೆ ನಾವು ಫುಲ್ ವ್ಯೂವನ್ನು ಕಾಣ್ಬೋದು, ಅದನ್ನು ಮಾಡ್ಬೋದು. ಅಥವಾ ನೀವು 1,500 ಕೊಟ್ಟರೆ ನಿಮಗೆ ಇನ್ನೂ ಮೇಲೆ ಹೋಗಿ ಒಂದು ಕಲಶದ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಕೂಡ ಇದೆ. ಸೊ ನಿಮಗೆ ಹೇಗೆ ಬೇಕು ಹಾಗೆ ಮಾಡಿಕೊಂಡು ಬರ್ಬೋದು. ಸೊ ಇಡೀ ದಿವಸ ಸ್ಪೆಂಡ್ ಮಾಡಬೇಕಿದ್ರೆ ನಿಮಗೆ ಒಂದು ಎಕ್ಸ್ಟ್ರಾ ದಿವಸ ಖಂಡಿತ ಉದಯಪುರದಲ್ಲೇ ಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಖಾಲಿ ಪೂಜಿತ ತನಕ ಹೋಗಿ ಆ ಬ್ಯೂಟಿಯನ್ನು ನೋಡಿ ಸೀದಾ ಬಂದರೆ ನೆಕ್ಸ್ಟ್ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನಾಥದ್ವಾರದ ಒಂದು ಫೇಮಸ್ ಶ್ರೀನಾಥ್ಜಿ ಟೆಂಪಲ್ ಸಿಗುತ್ತೆ. ಶ್ರೀನಾಥ್ಜಿ ಟೆಂಪಲ್ ಅಂತ ಹೇಳಿದರೆ ಇದು ಕೃಷ್ಣನ ದೇವಸ್ಥಾನ. ಇಲ್ಲಿ ನಿಮಗೆ ಫೋನು ಯಾವುದು ಅಲಾವಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಮುಕ್ಕಾಲು ಗಂಟೆ ಓಪನ್ ಇರೋದು. ಅಂದರೆ 3/4 ಗಂಟೆ ಓಪನ್ ಇರುತ್ತೆ, ನಂತರ ಪುನಃ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಪುನಃ 3/4 ಗಂಟೆ ಓಪನ್ ಇರುತ್ತೆ. ಸೊ ಆ ಟೈಮಲ್ಲೇ ನೀವು ದೇವರ ದರ್ಶನ ಮಾಡಬೇಕಾಗತ್ತೆ. ಈ ದೇವಸ್ಥಾನ ಒಂದು ಡಿಫ್ರೆಂಟ್ ಆಗಿದೆ, ಒಂದು ಹವೇಲಿ ಥರ ಇದೆ, ತುಂಬ ಚೆನ್ನಾಗಿದೆ.
ಸೊ ಆ ದೇವಸ್ಥಾನದ ಓಪನಿಂಗ್ ಟೈಮನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಸ್ವಲ್ಪ ಬೇಗ ಹೋದರೆ ನಿಮಗೆ ಅಲ್ಲಿ ಹೊರಗೆ ನಿಮಗೆ ಶಾಪಿಂಗ್ ಏರಿಯಾಗಳು ತುಂಬ ಇದೆ, ಅದನ್ನು ಕೂಡ ಮಾಡ್ಬೋದು. ಸೊ ಅಲ್ಲಿ ದೇವರ ದರ್ಶನವನ್ನು ಮಾಡಿ ವಾಪಸ್ ನಾವು ಉದಯಪುರಕ್ಕೆ ಬರ್ಬೋದು. ಸೊ 6 ಗಂಟೆಯ ಮೊದಲೇ ಮುಟ್ಟಿದರೆ ನಿಮಗೆ ರಾಜಸ್ಥಾನದ ಆ ಜನಪದ ಕಲೆಯನ್ನು ನೋಡುವ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅವರದೊಂದು 1 ಗಂಟೆ 1ರಿಂದ 1.5 ಗಂಟೆ ಶೋ ಇದೆ. 1 ಗಂಟೆ ಶೋ ಅಂತಲೇ ಹೇಳ್ಬೋದು. ಸೊ ಅದನ್ನು ನೀವು ನೋಡಿ ಎಂಜಾಯ್ ಮಾಡಿ, ಅವರಿಗೂ ಒಂದು ಸ್ವಲ್ಪ ಸಪೋರ್ಟ್ ಆಗುತ್ತೆ. ಅದನ್ನು ಮಾಡಿಕೊಂಡು ರಾತ್ರಿ ಸ್ವಲ್ಪ ನಂತರ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ಬೋದು. ನೀವು ಉದಯಪುರದಲ್ಲಿ ಇನ್ನೂ ಒಂದಿನ ಎಕ್ಸ್ಟ್ರಾ ಇದ್ದೀರಿ ಅಂತಾದರೆ ಮಾನ್ಸೂನ್ ಪ್ಯಾಲೇಸ್ ಅಂತಿದೆ, ಅದನ್ನು ನೋಡ್ಬೋದು. ಬಾಗೋರ್ಕಿ ಹವೇಲಿ ಇದೆ, ಇನ್ನೂ ಕೆಲವು ಪ್ಲೇಸ್ಗಳಿದೆ, ಅದನ್ನು ಕೂಡ ನೀವು ನೋಡ್ಬೋದು. ನಾನೀಗ 2 ದಿವಸದಲ್ಲಿ ನೀವೇನೆಲ್ಲ ಮ್ಯಾಕ್ಸಿಮಮ್ ಕವರ್ ಮಾಡ್ಕೊಳ್ಬೋದು ಅದನ್ನು ಹೇಳಿದ್ದೇನೆ. ನಿಮಗೆ ಈ ವಿಡಿಯೋದಲ್ಲಿ ಇಷ್ಟ ಆಯಿತು, ಸ್ವಲ್ಪ ವಿಷಯಗಳು ಸಿಕ್ಕಿತು ಅಂತ ಹೇಳಿ ಗ್ರಹಿಸ್ಕೊಳ್ತೇನೆ. ಸೊ ಇನ್ನಷ್ಟು ಟ್ರಾವೆಲ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.